ನಂಗೆ ಗೊತ್ತು ನೀವಿಬ್ರು ನನ್ನ ಬಗ್ಗೆ ತಮಾಷೆ ಮಾಡ್ತಿದ್ದೀರಾ ಅಲ್ವಾ? ಯಾಕೆ ಹಾಗಂತಿದ್ಯಾ? ನಿನ್ ಬಗ್ಗೆ ತಮಾಷೆ ಮಾಡೋಕ್ಕಾಗತ್ತಾ? ಹಾಗೇನಾದ್ರೂ ಮಾಡಿದ್ರೆ ನಿಮ್ಮಣ್ಣ ಸುಮ್ನೆ ಬಿಡ್ತಾರಾ? ಖಂಡಿತ ಇಲ್ಲ. ನಮ್ ಶರತ್ ಅಣ್ಣ ತುಂಬಾ ಒಳ್ಳೆಯವರು. ಅವರು ಯಾರನ್ನೂ ಬೈಯೋಲ್ಲ. ಏನು ಓ ಪ್ರೋಮಿಯಕ್ಕ, ನಮಗ್ ಗೊತ್ತಿತ್ತು ಶರತ್ ತುಂಬಾ ಹೊತ್ತು ಭೀಮಾವತಿಯಿಂದ ದೂರ ಇರೋಕ್ಕಾಗಲ್ಲ ಅಂತ. ಶರತಣ್ಣ, ನೀವು ಕದ್ದು ಮುಚ್ಚಿ ಅವರು ಮಾತಾಡೋದನ್ನ ಕೇಳಿಸ್ಕೊತಾ ಇದ್ರಿ. ಅವ್ರು ಏನ್ ಮಾತಾಡ್ತಿದ್ರು? ಸುರೇಶ್ ನಿನ್ನ ಸುರೇಶಂಗ್ ಯಾಕೋ ಬೈತಿದ್ಯಾ ನೀನು? ಹೌದು, ನಿನಗೇನಾಗಿದೆ ಶರತ್? ಹಾ, ವಿಭಾವತಿನ 1 ನಿಮಿಷನೂ ಬಿಟ್ಟಿರಕ್ಕಾಗಲ್ವಾ ನಿಂಗೆ? ನೋಡಿ ಇವನನ್ನ. ಇಲ್ಲ ಪ್ರೋಮಿಯಕ್ಕ, ಕೋಣೆನಲ್ಲಿ ಅತ್ಗೆ ಇದಾರೆ ಮತ್ ಸುಬೀನು ಇದಾನೆ. ಹಾ, ನನಗೂ ಗೊತ್ತು ಕಮಲಾನು ಅದೇ ಕೋಣೆಲಿದ್ದಾಳೆ ಅಂತ. ಸತೀಶ್ನ ನೋಡು, ಪಾಪ ಅವನು ಆಗ್ಲಿಂದ ಇಲ್ಲೇ ತಿರ್ಗಾಡ್ತಿದ್ದಾನೆ. ಪ್ರೋಮಿಯಕ್ಕ, ನನ್ ಯಾಕೆ ಈ ವಿಷಯದಲ್ಲಿ ಎಳಿತಾ ಇದ್ದೀರಾ ನನಗೆಲ್ಲ ನೀವು? ಗೊತ್ತು ನೀನ್ ಎಷ್ಟು ಚಡ್ಪಡಿಸ್ತಿದ್ಯಾ ಅಂತ. ನಿನ್ನ ನೋಡಿ ಅವನು ಬಂದಿದ್ದಿಲ್ಗೆ. ಪ್ರೋಮಿಯಕ್ಕ, ಇಲ್ಲಿ ಏನ್ ನಡೀತಾ ಇದೆ? ಸುರೇಶ್ ನಮ್ಮೆಲ್ರಿಗಿಂತ ಚಿಕ್ಕವನು, ಅವನ್ ಮುಂದೆ ಅವನೇನ್ ಕಲಿತಾನೆ ಇವಾಗ? ನೀವಿಬ್ರು ಏನ್ ಹೇಳ್ಕೊಡ್ತಿರೋ ಅದನ್ನೇ ಕಲಿತಾನೆ. ಅತಿ ಆಯ್ತಿದ್ದು, ಹೊರಡಿ ಇಬ್ರು ಇಲ್ಲಿಂದ. ಅವ್ರಿಬ್ರಿಗೂ ಆರಾಮಾಗಿ ಊಟ ಮಾಡಕ್ ಬಿಡಿ. ಹೋಗಿ ಸಾವಿತ್ರಿ ಕಾಕಿ ಇನ್ನೇನ್ ಊಟ ತಗೊಂಡ್ ಬರ್ತಾರೆ. ಹೋಗಿ ಅಂತ ಹೇಳ್ದೆ ತಾನೆ ಇಬ್ರಿಗುನು. ಅಯ್ಯೋ ದೇವ್ರೆ, ಯಾಕೆಲ್ಲ ಹೀಗ್ ನಿಂತ್ಕೊಂಡಿದ್ದಾರೆ? ಗಂಡಸ್ರೆಲ್ಲ ಹೀಗ್ ನಿಂತ್ಕೊಂಡ್ರೆ ಹೆಂಗಸ್ರು ಹೇಗ್ ಊಟ ಮಾಡ್ತಾರೆ? ನಾವ್ ಹೋಗ್ತೀವಿ. ಶರತಣ್ಣ, ಸತೀಶಣ್ಣ, ಬನ್ನಿ ಹೋಗೋಣ, ಬನ್ನಿ. ಶರತ್, ಹಾ ನಡಿ. ಸತೀಶ್ ಅಣ್ಣ, ಸತೀಶ್. ನಡೀರಿ. ನೀವ್ ನಡೀರಿ. ಪ್ರೋಮಿ ಅಕ್ಕ, ಅದ್ಕೆಗೆ ತುಂಬಾ ಹಸುವಾಗಿದೆ ಅನ್ಸುತ್ತೆ. ಹಾ, ಅದಕ್ಕೆ ಊಟ ತಗೊಂಡ್ ಹೋಗ್ತಾ ಇದೀವಿ. ಇವತ್ತು ಅವರು ಕೊನೆಲೆ ಕೂತ್ಕೊಂಡು ಊಟ ಮಾಡ್ತಾರಾ? ಸುಬಿ, ಅವ್ರಿಬ್ರು ಈ ಮನೆಗ್ ಹೊಸ್ದಾಗ್ ಬಂದಿದ್ದಾರೆ ಅಲ್ವಾ? ಅವ್ರು ಇವತ್ ಇಲ್ಲೇ ಊಟ ಮಾಡ್ಲಿ. ನೀನು ತಡ ಮಾಡ್ಬೇಡ, ಕೆಳಗಡೆ ಊಟ ತಯಾರಿಯಾಗಿದೆ, ಹೋಗು. ಮತ್ತೆ ಶರತ್ಂಗ್ ಹೋಗಿ ಹೇಳು, ದೊಡ್ಡ ಬಾವನ್ನು ಊಟಕ್ಕೆ ಕರಿಯಕ್ಕೆ. ಬಲರಾಮ್ ಕಾಕನ್ ಹತ್ರ ಚೇರ್ ಟೇಬಲ್ ವ್ಯವಸ್ಥೆ ಮಾಡಕ್ ಹೇಳು, ಸರಿನಾ? ನೀನ್ ಹೋಗಿರು, ನಾನು ಊಟ ಕೊಟ್ ಬರ್ತೀನಿ. ಹೋಗು, ಬನ್ನಿ ನಾವ್ ಹೋಗೋಣ. ಬನ್ನಿ ಬನ್ನಿ ಸಾವಿತ್ರಿ ಕಾಕಿ, ಬನ್ನಿ. ಏನು, ಇಬ್ಬರ ಮಾತುಕತೆ ಮುಗೀತಾ? ಮಿಕ್ಕಿದ್ದನ್ನ ಊಟ ಮಾಡ್ತಾ ಮಾತಾಡಿ. ಸಾವಿತ್ರಿ ಕಾಕಿ, ನೀವು ಇವ್ರಿಬ್ರಿಗೂ ಊಟ ಕೊಡಿ. ಮತ್ತೆ ಇವ್ರಿಬ್ರು ಊಟ ಮುಗ್ಸೋ ತನಕ ನೀವ್ ಎಲ್ಲೂ ಹೋಗ್ಬಾರ್ದು, ಸರಿನಾ? ವಿಭಾ, ನಾನು ಕೆಳಗ್ ಹೋಗ್ ಬರ್ತೀನಿ. ಅಲ್ಲೆಲ್ಲ ವ್ಯವಸ್ಥೆ ಸರಿದ್ಯಾ ನೋಡ್ಬೇಕು, ಅದಕ್ಕೆ ಹೋಗ್ ಬರ್ತೀನಿ. ಊಟ ಕೊಡಿ. ನೀವೇನು ಇನ್ನೂ ಇಲ್ಲೇ ಇದ್ದೀರಾ? ಕೆಳಗೆಲ್ರೂ ಊಟ ಕೂತಿದ್ದಾರೆ. ಇವರೆಲ್ಲ ಏನ್ ಮಾಡ್ತಿದ್ದಾರೆ? ಸುಬಿಗ್ ಹೇಳಿದ್ನಲ್ಲ ಶರದ್ಗೆ ನಿಮ್ಮನ್ನ ಕರೆಯೋದು ಕಳಿಸು ಅಂತ. ಏನು ಅಂತ ಹೇಳಿ ಇವ್ರಿಗೆ? ನೀನ್ ಕರೆಯೋದಕ್ಕೆ ಬರ್ತೀಯಾ ಅಂತ ನಾನು ಅಂದ್ಕೊಂಡಿದ್ದೆ ಪ್ರೋಮಿ. ಏನಾಯ್ತು ಹೇಳು? ನಾನು ಬಂದಾಗಿಂದ ನೀನು ಮಾತಾಡ್ತಾನೆ ಇಲ್ವಲ್ಲ? ನನ್ ಮೇಲೆ ಏನಾದ್ರೂ ಕೋಪನ? ನಾನ್ ಯಾಕೆ ನಿಮ್ ಮೇಲೆ ಕೋಪ ಮಾಡ್ಕೋಬೇಕು ಅಂತ ಹೇಳಿ? ಯಾರಿಗೆ ನಾವ್ ಮಾಡ್ಕೊಳ್ಳೋ ಕೋಪ ಅರ್ಥ ಆಗುತ್ತೋ ಅವ್ರ ಮೇಲೆ ಕೋಪ ಮಾಡ್ಕೋಬಹುದು. ನೀವಂತೂ ಇಲ್ಲಿಗೆ ಬರ್ಬೇಕು ಅಂತ ಅನ್ಕೊಂಡೇ ಇರ್ಲಿಲ್ಲ. ನನ್ನ ಮೇಲೆ ಅಷ್ಟೊಂದು ಕೋಪ ಬಂದಿದೀಯಾ? ಅಯ್ಯೋ, ನಾನು ಹೇಳಿದ್ನಲ್ಲ ನಿನಗೆ, ಅಷ್ಟು ಕೆಲಸಗಳ ಮಧ್ಯೆ ನಾನು. ಹೌದು, ನಿಮಗ್ ತುಂಬಾ ಕೆಲ್ಸ ಇರುತ್ತೆ. ಎಷ್ಟು ಸಲ ಪತ್ರ ಬರ್ದೆ, ಒಂದೇ ಒಂದ್ಸಲನೂ ಅದಕ್ಕೆ ಉತ್ತರ ಬರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನನಗಿದ್ ಯಾವ್ದು ಅರ್ಥನೇ ಆಗ್ತಿಲ್ಲ. ನಿಮಗ್ ನಿಜವಾಗ್ಲೂ ಅಷ್ಟು ಕೆಲ್ಸ ಇದೆಯಾ? ಅಥವಾ ನಿಮ್ ಜೀವನದಲ್ಲಿ ನನ್ನ ಅವಶ್ಯಕತೆನೇ ಇಲ್ವಾ? ಪ್ರೋಮಿ, ಇದೇನ್ ಹೇಳ್ತಾ ಇದೀಯಾ? ನಾನು ನೋಡ್ತಾನೆ ಇದ್ದೀನಿ, ಕೋಪದಲ್ಲಿ ಏನೇನೋ ಮಾತಾಡ್ತಾ ಇದೀಯಾ. ಅಯ್ಯೋ ದೇವ್ರೆ, ನಾನು ಹೇಳ್ತಾ ಇದ್ದೀನಲ್ಲ, ಇನ್ನು ಸ್ವಲ್ಪ ದಿನ ಹೀಗೆ ಇರ್ಬೇಕಾಗತ್ತೆ. ಅದೇನಂದ್ರೆ, ನಾನೊಂದು ಹೊಸ ವ್ಯಾಪಾರನ ಶುರು ಮಾಡ್ತಾ ಇದ್ದೀನಿ. ಅದು ಬ್ರಿಟಿಷ್ ಕಂಪ್ನಿ ಜೊತೆ. ಬ್ರಿಟಿಷ್ ಕಂಪ್ನಿ ಅಂದ್ರೆ ನಿನ್ಗೂ ಗೊತ್ತಲ್ವಾ? ಅದು ಸಣ್ಣ ವಿಷಯ ಅಲ್ಲ.
ಭಾವ ಹೇ ಶರತ್, ಹೇಗಿದ್ಯಾ? ಬಾ ಕುತ್ಕೋ. ಇಷ್ಟೊತ್ತವರೆಗೂ ನಿನ್ ದರ್ಶನನೇ ಆಗಿರ್ಲಿಲ್ಲ. ಬೈ ದ ವೇ, ಕಂಗ್ರಾಚುಲೇಷನ್ ಮಿಸ್ಟರ್ ಬ್ರದರ್ ಇನ್ ಲಾ. ಥ್ಯಾಂಕ್ ಯು ಮಿಸ್ಟರ್ ಬ್ರದರ್ ಇನ್ ಲಾ. ಬನ್ನಿ ಕೆಳಗೆ ಹೋಗೋಣ, ಎಲ್ರು ಊಟಕ್ಕೆ ಕಾಯ್ತಾ ಇದ್ದಾರೆ. ಹಾ ಬರ್ತೀನಿ. ಆದ್ರೆ ನನಗೆ ಕೆಳಗೆ ಕುತ್ಕೊಂಡು ಊಟ ಮಾಡಕ್ ಆಗೋದಿಲ್ಲ. ನನಗ್ ಸ್ವಲ್ಪ ಕಷ್ಟ ಆಗತ್ತೆ. ಇಲ್ಲ ಇಲ್ಲ, ನೀವು ಈ ಮನೆಗೆ ದೊಡ್ಡಳಿಯ. ನಿಮ್ಮನ್ನ ನಾನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅಮ್ಮ ನನ್ನ ಸುಮ್ನೆ ಬಿಡ್ತಾರಾ? ನೀವು ಕೆಳಗೆ ಕುತ್ಕೊಂಡು ಊಟ ಮಾಡೋದೇನ್ ಬೇಕಾಗಿಲ್ಲ. ನಿಮ್ಗೆ ಡೈನಿಂಗ್ ಟೇಬಲ್ ವ್ಯವಸ್ಥೆ ಆಗಿದೆ. ಆದ್ರೆ ನಮ್ಮೂರಿನ ಊಟ ಇದೆ. ಥ್ಯಾಂಕ್ ಯು ಸೋ ಮಚ್. ಆದ್ರೆ ಒಂದ್ ನಿಜ ಹೇಳ ಶರತ್, ನನಗೆ ರಾತ್ರಿ ಹೊತ್ತು ಅನ್ನ ತಿನ್ನಕ್ಕಾಗಲ್ಲ. ಅದೇನಂದ್ರೆ ಇಷ್ಟು ದಿನ ನಾನು ಲೈಟ್ ಫುಡ್ ತಗೊಂಡು ಅಭ್ಯಾಸ ಆಗಿದೆ. ಪ್ರೊಮಿ, ಒಂದು ರಿಕ್ವೆಸ್ಟ್, ನನಗೆ ಸ್ವಲ್ಪ ಲೈಟ್ ಫುಡ್ ತಗೊಂಡ್ಬರ್ತೀಯಾ? ನಾನು ಇಲ್ಲೇ ತಿಂತೀನಿ ಪ್ಲೀಸ್. ಸರಿ, ನಾನು ತಗೊಂಡ್ ಬರ್ತೀನಿ. ಒಂದು ಮಾತು ಹೇಳ ಬಾವ, ಬ್ರಿಟಿಷರ ಊಟನ ನೀವು ತಿಂದು ತಿಂದು ನಮ್ ದೇಶದ ಊಟನೇ ಮರ್ತೋಗಿದ್ದೀರಾ. ರುಚಿಯಾದ ಊಟ ಮಾಡೋ ಮಜಾನೇ ಬೇರೆ. ನನಗದ್ರಲ್ಲಿ ಯಾವುದೇ ರೀತಿ ಆಸಕ್ತಿ ಇಲ್ಲ ಶರತ್. ಈಗ ನನಗೆ ಆ ಊಟ ಎಲ್ಲ ಸೇರಲ್ಲ. ನಿಜ ಹೇಳಬೇಕು ಅಂದ್ರೆ ನನಗೆ ಈ ದೇಶದ ರೀತಿ ನೀತಿ ಊಟ ಇದ್ಯಾವುದೂ ಇಷ್ಟ ಆಗಲ್ಲ. ನೀವು ಸರಿಯಾಗಿ ಹೇಳಿದ್ರಿ ಬಾವ, ಅದು ಸಹಜ ಬಿಡಿ. ಮತ್ ನೀವು ಈ ದೇಶದಲ್ಲಿ ಎಷ್ಟ್ ದಿನ ಇರ್ತೀರಾ? ಆದ್ರೆ ಏನಾಯ್ತು ಸತೀಶಣ್ಣ, ರಕ್ತ ಇದೇ ದೇಶದ್ದಲ್ವಾ? ಇವ್ರ ಮೂಲ ಕೂಡ ಇದೇ ದೇಶದ್ದು. ನನ್ನನ್ನು ಕ್ಷಮಿಸಿ ಭಾವ. ಎಲ್ಲಿವರೆಗೂ ನಾವೆಲ್ಲ ನಮ್ಮ ರಕ್ತ ಯಾವ ದೇಶದ್ದು ಅಂತ ಅರ್ಥ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ಗುಲಾಮ್ರಾಗೆ ಬದುಕ್ತಾ ಇರ್ತೀವಿ. ಶರತ್, ಶರತ್, ನೀನ್ ಏನ್ ಮಾತಾಡ್ತಾ ಇದೀಯಾ? ಬಾವ, ನೀವೇನು ಬೇಜಾರ್ ಮಾಡ್ಕೋಬೇಡಿ. ಶರತ್ ಈ ನಡುವೆ ಸ್ವಲ್ಪ ಬೇರೆ ಬೇರೆ ತರ ಯೋಚನೆ ಮಾಡ್ತಾನೆ. ನಿಜವಾಗ್ಲು ನಾನು ಅದನ್ನೇ ಗಮನಿಸ್ತಾ ಇದ್ದೀನಿ. ಅದೇನ್ ಹೇಳಿದೆ ನೀನು? ಅದು ಸ್ವದೇಶಿ ಆಗ್ತಾ ಇದೆಯಾ ಅಥವಾ ಆಗೋ ಯೋಚನೆ ಮಾಡ್ತಾ ಇದೆಯಾ? ಈ ರೆವಲ್ಯೂಷನರಿ ಅಂತಾರಲ್ಲ, ಹಾಗ? ಅಷ್ಟೊಂದು ನಾನ್ಸೆನ್ಸ್. ನಿಮಗೆಲ್ಲ ಈ ಹುಚ್ಚು ಯಾವಾಗ ಬಿಡುತ್ತೋ ಯಾರು ಗೊತ್ತು. ಇದು ಹುಚ್ಚಲ್ಲ ಭಾವ, ನಮ್ಮ ದೇಶದ ಮೇಲಿರೋ ಪ್ರೀತಿ. ದೇಶದ ಮೇಲಿರೋ ಪ್ರೀತಿನ ನೋಡು, ಎಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಾರೆ. ಆದ್ರೆ ಇಲ್ಲಿರೋರ್ನ ನೋಡಿದ್ರೆ ಬ್ರಿಟಿಷರ್ನ ಓಡಿಸೋಕೆ ಪ್ರಯತ್ನ ಮಾಡ್ತಾ ಇದಾರೆ. ಅರೆ, ಯಾವ ಗವರ್ಮೆಂಟ್ ನಿಮಗೋಸ್ಕರ ಇಷ್ಟು ಒಳ್ಳೆ ಕೆಲಸ ಮಾಡಿದ್ಯೋ, ಯಾರಿಂದ ಎಷ್ಟೊಂದು ಕಲ್ತಿದಿರೋ, ಇದ್ದಕ್ಕಿದಂತೆ ಅವ್ರನ್ನ ಯಾಕೆ ಓಡಿಸ್ತಾ ಇದ್ದೀರಾ? ಶರತ್, ಶರತ್, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಯಾಕೆ ಓಡಿಸ್ಬಾರ್ದು? ಬ್ರಿಟಿಷರು ನಮ್ಗೇನಾಗ್ಬೇಕು? ರಾಜ. ಅದವ್ರ ದೇಶದಲ್ಲಿ ಅವ್ರು ಇರ್ಬೋದು. ನಮ್ ದೇಶಕ್ಕೆ ಹೇಗೆ ರಾಜ ಆಗ್ತಾರೆ? ನಾವ್ ಯಾಕೆ ರಾಜ ಆಗ್ತಿಲ್ಲ ಅಂತ ಗೊತ್ತಾ? ರಾಜ ಅಂದ್ರೆ ಅವನಿಗೆಲ್ರೂ ಮರ್ಯಾದೆ ಕೊಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ತನಗ್ ತಾನೇ ಮರ್ಯಾದೆ ಕೊಟ್ಕೊಳ್ತಾನೆ. ನಾವು ಬೇರೆಯವ್ರನ್ನ ರಾಜ ಅಂತ ಒಪ್ಕೊಂಡು ನಮ್ಮ ಆತ್ಮ ಗೌರವವನ್ನೇ ಕಳ್ಕೊಂತಾ ಇದೀವಿ. ಇನ್ನು ರಾಜ ಹೇಗಾಗ್ತೀವಿ? ಶರತ್, ಏನ್ ಮಾತಾಡ್ತಾ ಇದೀಯಾ? ಸ್ವಲ್ಪ ಸುಮ್ನಿರ್ ನೀನು. ಬಾವ, ನೀವು ದಯವಿಟ್ಟು ಶರತ್ ಮಾತಿಗೆಲ್ಲ ಬೇಜಾರ್ ಮಾಡ್ಕೋಬೇಡಿ. ನಾನು ನಿಮಗೆ ಊಟ ತಂದಿದ್ದೀನಿ. ಮನೆಯಲ್ಲಿ ಯಾರಿಗೂ ಗೊತ್ತಿರಲಿಲ್ಲ, ಅದಕ್ಕೆ ಆ ಅಡುಗೆ ಮಾಡಿರ್ಲಿಲ್ಲ. ಇವತ್ತಿಗೆ ಈ ಟೋಸ್ಟ್ ಆಮ್ಲೆಟ್ ತಿಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಳೆಯಿಂದ ಎಲ್ಲ ಸರಿ ಹೋಗುತ್ತೆ. ಎನಫ್. ಬಾಯ್ಲಿ. ಭಾವನ್ ಜೊತೆ ಯಾರಾದ್ರೂ ಈ ರೀತಿ ಮಾತಾಡ್ತಾರಾ? ಶರತ್ ಅಮ್ಮಂಗಿದ್ ಗೊತ್ತಾದ್ರೆ ಏನಾಗತ್ತೆ ಅಂತ ಯೋಚನೆ ಮಾಡಿದೀಯಾ? ಪ್ರೊಮಿ, ಶರತ್ಗೆ ಸ್ವಲ್ಪ ಅರ್ಥ ಮಾಡಿಸು. ಅವನ್ ಮಾಡ್ತಾ ಇರೋದು ಖಂಡಿತ ಸರಿ ಇಲ್ಲ. ತಪ್ಪಾಗಿ ಯೋಚನೆ ಮಾಡ್ತಾ ಇದ್ದಾನೆ. ಹೀಗೆ ದೇಶ ದೇಶ ಅಂತಿದ್ರೆ ಏನೂ ಆಗಲ್ಲ, ಏನೂ ಪ್ರಯೋಜನ ಇಲ್ಲ. ಮತ್ತೆ ಶರತ್, ಆಸ್ ಅ ವರ್ಡ್ ಆಫ್ ಅಡ್ವೈಸ್, ಯು ಹ್ಯಾವ್ ಅ ಬ್ರೈಟ್ ಕೆರಿಯರ್. ಈಗಷ್ಟೇ ಮದ್ವೆ ಆಗಿದ್ಯಾ. ಈ ವಿಷಯದಿಂದ ಬಿದ್ದು ನಿನ್ನ ಬ್ರೈಟ್ ಫ್ಯೂಚರ್ನ ಹಾಳು ಮಾಡ್ಕೋಬೇಡ. ಯಾಕೀಗೆ ಕೆಟ್ಟ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದೀಯಾ? ಇಷ್ಟು ಒಳ್ಳೆ ಸ್ಟೂಡೆಂಟ್. ಮತ್ ನಿನಗೇನ್ ಅನ್ಸುತ್ತೆ? ನಿಮ್ಮಪ್ಪ ಇದನ್ನೆಲ್ಲ ಒಪ್ಕೊಳ್ತಾರೆ ಅಂದ್ಕೊಂಡಿದ್ಯಾ? ಖಂಡಿತ ಇಲ್ಲ. ಹಾ ಬಾವ, ನೀವೀಗ ಸರಿಯಾದ ಮಾತನ್ನ ಹೇಳಿದೀರಾ. ಈಗ ಅರ್ಥ ಆಯ್ತಾ ಶರತ್? ಎಲ್ರೂ ನಿಂಗ್ ಒಂದೇ ಮಾತು ಯಾಕೆ ಹೇಳ್ತಾರೆ ಅಂತ? ನೀವೇ ಇವನ್ಗೆ ಅರ್ಥ ಆಗೋ ಹಾಗೆ ಹೇಳಿ. ನೋಡಿದ್ಯಾ ಶರತ್, ನಾನಿದನ್ನ ನಿನ್ ಹೆಂಡತಿ ಹತ್ರನೂ ಹೇಳ್ತೀನಿ. ಅವಳೇ ನಿನ್ನನ್ನ ತಪ್ಪದಾರಿಗೆ ಹೋಗೋದನ್ನ ತಡಿತಾಳೆ.
ನಾನು ನಿಮ್ಗೊಂದ್ ಮಾತು ಹೇಳ್ಬೇಕು. ನಾನ್ ಯಾವುದೇ ಕಾರಣಕ್ಕೂ ನಿಮ್ಮ ಮತ್ತೆ ದೇಶ ಸೇವೆಯ ಮಧ್ಯೆ ಬರೋದಿಲ್ಲ. ಈ ಸ್ವದೇಶಿ ಜನರು ಏನ್ ಕೆಲಸ ಮಾಡ್ತಿದಾರೋ ಅದನ್ನೇ ತುಂಬಾ ದೊಡ್ಡ ಕೆಲಸ ಅನ್ಕೊಂಡಿರಬಹುದು. ಆದರೆ ಒಂದಿನ ಅವರೆಲ್ಲ ಸಿಕ್ಕಾಕೊಂಡಾಗ ಅವ್ರ ಹೋರಾಟ ಎಲ್ಲ ಮಣ್ಣು ಪಾಲಾಗತ್ತೆ. ಬ್ರಿಟಿಷರ ಜೊತೆ ಹೋರಾಡಿ ನಾವು ಯಾವತ್ತೂ ಗೆಲ್ಲಕ್ಕಾಗೋದಿಲ್ಲ, ಯಾವತ್ತೂ ಇಲ್ಲ. ಹೋರಾಡೋದು ಇರಲಿ, ಅವ್ರ ಸಮನಾಗಿ ನಿಂತ್ಕೊಳ್ಳೋದು ಕೂಡ ತುಂಬಾ ದೂರದ ಆ ಮಾತು. ದಿನ ಏನ್ ತುಂಬಾ ದೂರ ಇಲ್ಲ ಭಾವ. ನಾವೆಲ್ಲ ಒಟ್ಟಿಗೆ ಸೇರಿ ನಿಲ್ಲೋ ದಿನ. ಅಂಥ ದಿನ ಖಂಡಿತ ಬರುತ್ತೆ. ದೇಶವನ್ನ ಸ್ವಾಧೀನ ಮಾಡ್ಕೊಳ್ಳೋ ಮಂತ್ರ ಇಟ್ಕೊಂಡು ನಾವು ಸಿಕ್ಕಾಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವೇನೇ ಮಾಡಿದ್ರು ಅದನ್ನ ಧೈರ್ಯದಿಂದ ಮಾಡಬೇಕು. ಅದನ್ನೇ ಮಾಡಬೇಕು ಅಂತಿರೋದು ಜತಿನವ್ರೆ. ಆದ್ರೆ ಅವರು ಬ್ರಿಟಿಷರು ಮತ್ತೆ ಕೆಲವು ಭಾರತೀಯರು ಸೇರ್ಕೊಂಡು ನಮ್ಮನ್ನೇ ಮುಗಿಸ್ಬೇಕು ಅಂತಿದ್ದಾರೆ. ಅದನ್ನೇ ಅವರು ಬಯಸ್ತಾ ಇರೋದು. ಮತ್ತೆ ಏನಾಗಿದೆಯೋ ಅದು ಪದೇ ಪದೇ ಆಗ್ತಾನೆ ಇರುತ್ತೆ. ನಾವು ದಾಳಿ ಮಾಡಿದ್ರೆ ಅವ್ರು ಮತ್ತೆ ನಮ್ಮ ಮೇಲೆ ದಾಳಿ ಮಾಡೇ ಮಾಡ್ತಾರೆ. ಆದ್ರೆ ಅವರ ಪ್ರಯತ್ನ ವ್ಯರ್ಥ ಆಗ್ಬೇಕು. ಬ್ರಿಟಿಷರ ಕಣ್ಣಲ್ಲಿ ಧೂಳಿ ಎರಚಬೇಕು. ನಮ್ಮ ದೇಶಕ್ಕೆ ಬಂದು ನಮ್ಮನ್ನೇ ಹೆದರಿಸ್ತಾ ನಮ್ಮನ್ನ ತುಳಿಯೋ ಪ್ರಯತ್ನ ಮಾಡ್ತಿದ್ದಾರೆ. ಹೀಗಾಗೋದಕ್ಕೆ ನಾವ್ಯಾರು ಬಿಡ್ಲೇಬಾರ್ದು. ಜತಿನ್, ನನ್ಗನಿಸ್ತಾ ಇದೆ ಇನ್ನೂ ಕೆಲ ಯುವಕರನ್ನ ಸೇರಿಸ್ಕೋಬೇಕು. ದೇಶದ ಜನರಿಗೆ ಅವರ ಅಧಿಕಾರ ಏನು ಅಂತ ಅರ್ಥ ಮಾಡಿಸ್ಬೇಕು. ಊಟ ಇಲ್ಲದೆ ಹಸುವಿಂದ ತುಂಬಾ ಜನ ಇದ್ದಾರೆ. ಈ ಹಸುವು, ಈ ದರಿದ್ರ, ಈ ದುಃಖ, ಈ ಕಷ್ಟ, ಇದನ್ನೇ ಅವರು ಶಾಶ್ವತ ಅನ್ಕೊಂಡ್ಬಿಟ್ಟಿದ್ದಾರೆ. ಸರಿಯಾಗಿ ಹೇಳಿದ್ರಿ ಮೇಸ್ಟ್ರೆ. ಆದ್ರೆ ಮೇಸ್ಟ್ರೆ, ನನಗೆ ನಿಮ್ ಬಗ್ಗೆ ಚಿಂತೆ ಆಗ್ತಿದೆ. ನೋಡಿ, ಪೊಲೀಸ್ ಅವರು ನಮ್ಮನ್ನೆಲ್ಲ ಹುಡುಕ್ತಾ ಇದ್ದಾರೆ. ಅವರಿಗೆ ಈ ಸುದ್ದಿ ಕೂಡ ತಿಳಿದಿದೆ, ನಾವೆಲ್ಲ ತಮ್ಲುಕ್ ಕಟಕ್ವರೆಗೂ ಹರಡಿದೀವಿ ಅಂತ. 4 ದಿಕ್ಕಲ್ಲೂ ಗೂಢಾಚಾರಿಗಳನ್ನ ಬಿಟ್ಟಿದ್ದಾರೆ. ಮತ್ತಿವತ್ತು ತಮ್ಲೋಕ್ ಹತ್ರ ಬಾವನ್ ಕೈಗೆ ಸಿಕ್ಬಿದ್ದಿದೆ. ಸುಬಿ ಅವರಪ್ಪ ಜಾನಕಿನಾಥ್ ಅವ್ರ ಹತ್ರನಾ? ಆಮೇಲೆ ಪೊಲೀಸರಿಗೆ ಹಿಡಿದು ಕೊಡ್ಲಿಲ್ಲ. ದೇಶಕ್ಕೋಸ್ಕರನೋ ಅಥವಾ ಸಂಬಂಧಕ್ಕೋಸ್ಕರನೋ ಗೊತ್ತಿಲ್ಲ. ಆದ್ರೆ ನನಗೊಂದು ಭಯ ಇದೆ. ಸುಬಿ ಇನ್ನೂ ಚಿಕ್ಕೋನು. ಅವನ್ ಮನ್ಸಲ್ಲಿ ದೇಶಕ್ಕೋಸ್ಕರ ಸ್ವದೇಶಿಗಳ ಬಗ್ಗೆ ಒಂದ್ ವಿಶೇಷ ಸ್ಥಾನ ಇದೆ. ಇವತ್ತು ಅನಂತ್ ಅವ್ರನ್ನ ಕಾಪಾಡ್ದ. ನನಗ್ ಗೊತ್ತಿದೆ, ಅವನು ಬಹುಶಃ ಯಾರತ್ರನೂ ಈ ವಿಷಯ ಹೇಳೋದಿಲ್ಲ. ಆದ್ರೆ ಪೊಲೀಸರು ಸಂದೇಹದ ಮೇಲೆ ವಿಚಾರಣೆ ನಡೆಸಿದ್ರೆ ಒಂದ್ ವೇಳೆ ನಿಮ್ ಬಗ್ಗೆ ಅವನು ಹೇಳ್ಬಿಟ್ರೆ? ಇಲ್ಲ ಮೇಸ್ಟ್ರೆ, ನೀವಿಷ್ಟೊಂದು ತೊಂದರೆ ತಗೊಳ್ಳೋದು ಸರಿ ಹೋಗೋದಿಲ್ಲ. ನೋಡಿ, ನಿಮ್ ಮಗಳಿನ್ನೂ ಚಿಕ್ಕವಳು. ಇದರಿಂದ ನೀವು ಕೆಲಸ ಕಳ್ಕೋಬಹುದು ಅಥವಾ ನಿಮಗೆ ವರ್ಗಾವಣೆ ಆಗ್ಬೋದು. ಅಪರಾಧಿಗಳಿಗೆ ಅಥವಾ ದೇಶದ್ರೋಹಿಗಳಿಗೆ ರಕ್ಷಣೆ ಕೊಟ್ಟಿದ್ದಕ್ಕೆ ನಿಮ್ಗೆ ಜೈಲ್ ಶಿಕ್ಷೆ ಕೂಡ ಆಗ್ಬೋದು. ಜತಿನ್, ನೀವ್ಯಾರು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಸ್ವತಂತ್ರ ಸಿಗುತ್ತಲ್ಲ, ಅಷ್ಟೇ ಸಾಕು. ನೋಡಿ ಮಾಧವ್ ಮೇಸ್ಟ್ರೆ, ನನಗ್ ಗೊತ್ತಿದೆ ನೀವು ನಮ್ ಜೊತೆ ಇದ್ದೀರಾ ಅಂತ. ಆದ್ರೆ ನೀವು ಯಾವತ್ತೂ ನೇರವಾಗಿ ಈ ಶಸ್ತ್ರಗಳ ದಂಗೆಯಲ್ಲಿ ನಮ್ ಜೊತೆ ಶಾಮೀಲಾಗಿಲ್ಲ. ಆದ್ರೆ ನಮಗೋಸ್ಕರ ನೀವು ಮತ್ತೆ ಅತ್ತಿಗೆ ಯಾಕಿಷ್ಟು ತೊಂದರೆ ತಗೋತಾ ಇದ್ದೀರಾ? ಇದ್ರಲ್ಲಿ ನಮ್ದು ತಪ್ಪಿದೆ. ನಮಗ್ ಆಶ್ರಯ ಬೇಕಾದಾಗ ನಾವು ನಿಮ್ ಹತ್ರನೇ ಬರ್ತಾ ಇದೀವಿ. ಹೀಗೆಲ್ಲ ಹೇಳ್ಬೇಡ ಜತಿನ್. ನನಗೆ ನಿಜವಾಗ್ಲೂ ಖುಷಿ ಇದೆ ನೀವೆಲ್ಲ ದೇಶಕ್ಕಾಗಿ ತನ್ನ ಪ್ರಾಣನೂ ಕೂಡ ಕೊಡೋದಕ್ಕೆ ತಯಾರಾಗಿರೋಂತ ನಿಮ್ಮಂತ ಯುವಕರಿಗೆ ರಕ್ಷಣೆ ಕೊಡ್ತಾ ಇದ್ದೀನಿ ಅಂತ. ನೋಡಿ ಮಾಧವ್ ಮೇಸ್ಟ್ರೆ, ದಿನದಿನಕ್ಕೂ ಬ್ರಿಟಿಷರು ಅವ್ರ ಶಕ್ತಿನ ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಅವ್ರ ಜೊತೆ ಹೋರಾಡೋದು ನಮಗ್ ತುಂಬಾನೇ ಕಷ್ಟ ಆಗ್ತಿದೆ. ಇನ್ನು ಮುಂದೆ ಹೇಗೆ ಹೋರಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ನಿಮಗೂ ಗೊತ್ತಿರ್ಬೋದು, ಟೆಗರ್ಡ್ ಸಾಹೇಬ, ಮುಖ್ಯ ಪೊಲೀಸ್ ಅಧಿಕಾರಿ, ನಮ್ಮಂತಹ ಕ್ರಾಂತಿಕಾರಿಗಳನ್ನ ಹಿಡಿಯೋದಕ್ಕೆ ಅಂತಾನೆ ಬಂದಿದ್ದಾನೆ. ಅವನ ಬಲಗೈ ಬಂಟ ಒಬ್ಬ ಭಾರತೀಯ, ಶಾಮ್ಸೂರ್ ಆಲಂ. ಅವರಿಬ್ರು ಒಟ್ಟಿಗೆ ಸೇರಿ ನಮ್ಗಂತೂ ತುಂಬಾನೇ ಕಷ್ಟ ಕೊಡ್ತಿದ್ದಾರೆ. ಈ ಶಾಮ್ಸೂರ್ ಆಲಂಗೋಸ್ಕರ ನಮ್ಮ ಬಾರೀಂದ್ರನಾಥ್ ಉಲ್ಲಾಸ್ಕರ್ ಅವರನ್ನು ದೇಶದಿಂದ ಹೊರಗೆ ಹಾಕಿದ್ರು. ಏನಾಯ್ತು? ಹುಷಾರು, ಗಾಜಿದೆ. ತುಂಬಾ ರಕ್ತ ಬರ್ತಾ ಇದೆ. ಬಟ್ಟೆ ಬೇಕು, ಬಟ್ಟೆ. ನಾನು ತರ್ತೀನಿ. ಅಯ್ಯೋ ದೇವ್ರೆ, 1 ನಿಮಿಷ, ನಾನು ಬರ್ತೀನಿ. ನಾನ್ ಬ್ಯಾಂಡೇಜ್ ಕಟ್ತೀನಿ.
ಇಷ್ಟೊಂದು ಕೋಪನ ವೀರೇಂದ್ರ? ನಿನ್ನ ಕೋಪ ದಿನೇ ದಿನೇ ಹೆಚ್ಚಾಗ್ತಿದೆ. ಇದು ಕೋಪ ಅಲ್ಲ ಚಿತ್ತಿನಣ್ಣ, ಅವ್ರ ಮೇಲಿರೋ ವಿಪರೀತ ದ್ವೇಷ ನನಗೆ. ಭಾರತೀಯರಾಗಿ ಭಾರತೀಯ ವಿರುದ್ಧ ಮಾತಾಡೋರ್ನ, ಭಾರತೀಯ ವಿರುದ್ಧ ಕೆಲಸ ಮಾಡೋರ್ ಕಂಡ್ರೆ ಕೋಪ. ಭಾರತೀಯರನ್ನೇ ಹಿಡಿದು ದೊಡ್ಡ ಕೆಲಸ ಮಾಡದಂತ ಬೆನ್ ತಟ್ಕೊಳ್ತಾರೆ. ಈ ಶ್ಯಾಮ್ ಸುರ್ ಆಲಂ ಅಂತ ಜನರನ್ನ ಮೊದಲು ಮುಗಿಸ್ಬಿಡ್ಬೇಕು. ಅವ್ರ ಮೇಲಿನ ಕೋಪ ನಿನ್ನ ಅತ್ತಿಗೆ ಮನೇಲಿದ್ದ ಗ್ಲಾಸ್ನ ಒಡೆದು ಹಾಕೋ ಹಾಗೆ ಮಾಡ್ತು. ನಿನ್ನ ಕೈಗೆ ನೋವಾಯ್ತು. ಆದ್ರೆ ಆ ಶಾಮ್ಸುರ್ ಆಲಂಗೇನೂ ಆಗ್ಲಿಲ್ಲ. ಈ ಗಾಯದ ಗುರುತು ಪೊಲೀಸರ ತಲೆಯಲ್ಲಿ ಉಳಿಯುತ್ತೆ, ಮತ್ತೆ ನಿನ್ನ ಹಿಡಿಯೋದಕ್ಕೆ ಸುಲಭ ಆಗುತ್ತೆ. ನೀನು ಬಚ್ಚಿಟ್ಕೊಂಡೇ ಇರ್ಬೇಕಾಗತ್ತೆ ವೀರೇಂದ್ರ. ಆದ್ರೆ ನಮಗ್ ಬೇಡದೆ ಇರೋದಿದೆ ಅಲ್ವಾ? ಎಷ್ಟು ದಿನ ಅಂತ ಕದ್ದು ಮುಚ್ಚಿ ಓಡಾಡ್ತಾ ಇರೋದು. ನಮ್ಮ ಹತ್ರ ಯಾವ ಶಸ್ತ್ರಾಸ್ತ್ರಗಳಿದೆಯೋ ಅದನ್ನೇ ಈಗ ಬಳಸಬೇಕು ಅನ್ಸುತ್ತೆ. ಅದರಿಂದ ಒಂದ್ ಸ್ವಲ್ಪ ಬ್ರಿಟಿಷರಾದ್ರೂ ನಮ್ಮ ಮೇಲೆ ದೌರ್ಜನ್ಯ ಮಾಡೋಕ್ಕಾಗಲ್ಲ. ಇಲ್ಲ ಅನಂತ್, ನಾನ್ ಹೇಳಿದ ಹಾಗಲ್ಲ. ತುಂಬಾ ದೊಡ್ಡ ಕನ್ಸನ್ ಕಾಣ್ತಾ ಇದ್ದೀನಿ. ನಮ್ಮ ದೇಶ ಸ್ವಾತಂತ್ರ್ಯವಾಗುತ್ತೆ. ಆ ಬ್ರಿಟಿಷರ ಜೊತೆ ಹೋರಾಡೋದಕ್ಕೆ ನಾವು ದೊಡ್ಡ ಮೊತ್ತದಲ್ಲಿ ಶಸ್ತ್ರಗಳನ್ನ ಕೂಡಿಡ್ತೀವಿ. ಇದಂತೂ ನಡೆಯುತ್ತೆ. ಆದ್ರೆ ಅದು ಒಂದೇ ದಿನದಲ್ಲಿ ಸಾಧ್ಯ ಇಲ್ಲ. ಅದಕ್ಕೊಂದು ಉಪಾಯ ಬೇಕು. ಮೊದಲನೇ ಹೆಜ್ಜೆ ದೇಶದ ಚೇತನ. ಮೊದಲು ಅವರನ್ನ ಮಾನಸಿಕವಾಗಿ ಸೋಲಿಸಬೇಕು. ದೇಶವನ್ನ ನಮ್ ಕೈವಶ ಮಾಡ್ಕೋಬೇಕು. ಎರಡನೇ ಹೆಜ್ಜೆ ತಂಡ ಕಟ್ಟಿ ಹೋರಾಡಬೇಕು. ಮತ್ತೆ ಕೊನೆ ಹೆಜ್ಜೆ ಪೂರ್ತಿ ದೇಶದಲ್ಲಿ ಒಂದೇ ಸಲ ಶಸ್ತ್ರಗಳ ದಂಗೆ, ಒಂದೇ ಸಲ ಬುಡ ಅಲ್ಲಾಡಿಸ್ಬೇಕು ಆ ಬ್ರಿಟಿಷ್ ಸರ್ಕಾರದ್ದು. ಆಗ ಅವ್ರಿಗೆ ಅರ್ಥ ಆಗುತ್ತೆ ನಮ್ಮ ಸಾಮರ್ಥ್ಯ ಏನು ಅಂತ. ನಾವು ಸಾಯ್ತಾ ಬದುಕೋರಲ್ಲ, ಸಾಯೋ ಮುಂಚೆ ಸಾವನ್ನ ಪರಿಚಯ ಮಾಡೋರು. ಒಂದು ಸಲ ನಾವೆಲ್ಲರೂ ಭೇದವನ್ನ ಮರೆತು ಒಂದಾದ್ರೆ ಆಗ ನಮ್ಮನ್ನ ಯಾರು ಬೇರೆ ಮಾಡೋ ಸಾಹಸ ಕೂಡ ಮಾಡಲ್ಲ. ಆಗ ಈ ಬ್ರಿಟಿಷ್ ಸರ್ಕಾರನ ನಮ್ಮ ದೇಶದಿಂದ ಹೊರಗಾಕ್ಬೋದು. ವಂದೇ ಮಾತರಂ. ವಂದೇ ಮಾತರಂ. ಈ ಸಲ ಬರಡು ನದಿಲು ಪ್ರವಾಹ ಬಂದಿದೆ, ದೇವಿಗೆ ಜೈ ಎಂದು ದೋಣಿಯ ತೇಲಿಸಿ ಸಾಗೋಣ. ಈ ಸಲ ಬರಡು ನದಿಲು ಪ್ರವಾಹ ಬಂದಿದೆ, ದೇವಿಗೆ ಜೈ ಎಂದು ದೋಣಿಯ ತೇಲಿಸಿ ಸಾಗೋಣ. ಅರೆ ರೇ ಓರೇ ಅಂಬಿಗನೆಲ್ಲಿ ಎಲ್ಲವ ಕರೆಯಿರೋ ಓ ಎನ್ನುತ್ತಾವನನ್ನ. ನಾವೆಲ್ಲ ಸೇರಿ ದೋಣಿಯು ಓಡಲಿ, ನಾವೆಲ್ಲ ಸೇರಿ ದೋಣಿಯು ಓಡಲಿ, ದೋಣಿಯ ಹಾಯಿಯು ಬಿಚ್ಚಿ ಹಾರುತ್ತಲಿರಲಿ. ಈ ಸಲ ಬರಡು ನದಿಲು ಪ್ರವಾಹ ಬಂದಿದೆ, ದೇವಿಗೆ ಜೈ ಎಂದು ದೋಣಿಯ ತೇಲಿಸಿ ಸಾಗೋಣ. ನಾವು ಸಾಧಿಸ್ತೀವಿ ಜತಿನವ್ರೆ. ಒಂದ್ ವೇಳೆ ನಾವು ನಮ್ಮ ಜೀವನದಲ್ಲಿ ಆ ದಿನನ ನೋಡಕ್ಕಾಗ್ಲಿಲ್ಲ ಅಂದ್ರು ಸುಬಿ ವಯಸ್ಸಿನ ಮಕ್ಕಳು ದೊಡ್ಡವರಾದ್ಮೇಲೆ ಖಂಡಿತ ನೋಡ್ತಾರೆ. ಅವರೆಲ್ಲರೂ ಭೇದ ಭಾವನ ಮರೆತು ಇಡೀ ದೇಶನ ಒಂದ್ ಮಾಡ್ತಾರೆ. ನೋಡ್ತಾ ಇರಿ, ನಾವಿದನ್ನ ಸಾಧಿಸ್ತೀವಿ, ಸರಿ ಮಾಡ್ತೀವಿ. ಅರೆ ಪೂರಿ ತಗೊಂಡ್ ಬಾ, ಜೊತೆಗೆ ಹಸಿರು ಮೆಣಸಿನ್ಕಾಯಿ ಉಪ್ಪು ತಗೊಂಡ್ ಬಾ. ಇಷ್ಟೊಂದ್ ಜನರು ಊಟ, ಇಡೀ ರಾತ್ರಿ ಇದನ್ನೇ ಮಾಡ್ತಿರ್ತೀಯಾ? ಬೇಗ ಬೇಗ ಬಡ್ಸು, ಬೇಗ ಬೇಗ ಬಡ್ಸು. ಮದುಮಗಳಿಗೆ ಊಟ ಕಳ್ಸ್ಕೊಟ್ಟಿಯ ಮೇಲೆ? ಹಾ, ಪ್ರೋಮಿ ತಗೊಂಡ್ ಹೋಗಿದ್ದಾಳೆ. ಹೌದಾ, ಸರಿ ಸರಿ. ನಾನು ಕೇಳ್ಬೇಕು ಅಂತಿದ್ದೆ, ಮದುಮಗ ಎಲ್ಲಿ? ಹೊಸದಾಗ್ ಮದ್ವೆ ಆಗಿದೆ ಅಂತ ಅವ್ರಿಗೇನು ಹಸ್ವೆ ಆಗಿಲ್ವಾ? ನಾವು ಬಂದೇ ಬಿಟ್ವಿ ಅಜ್ಜಿ, ಬಂದೇ ಬಿಟ್ವಿ. ಹೊಸ ಗಂಡಿನ ಜೊತೆ ಹಳೆ ಗಂಡುನು ಕೂಡ ಕರ್ಕೊಂಡ್ ಬಂದಿದ್ದೀನಿ. ತುಂಬಾ ಒಳ್ಳೇದ್ ಮಾಡಿದ್ರಿ. ಹೋಗಿ ದೊಡ್ಡಪ್ಪನ್ ಜೊತೆ ಕೂತ್ಕೊಳ್ಳಿ. ಸತೀಶ್, ದೊಡ್ಡಳ್ಳಿ ಅಂದ್ರು ಊಟ ಮಾಡಿದ್ರಾ? ಸರಿಯಾಗಿ ವಿಚಾರಿಸ್ಕೊಂಡೆ ತಾನೆ? ಹಾ ಅಮ್ಮ, ನೀವೇನು ಯೋಚನೆ ಮಾಡ್ಬೇಡಿ. ಅರೆ ಶರತ್, ನೀನ್ಯಾಕೆ ನಿಂತ್ಕೊಂಡಿದ್ಯಾ? ಹೋಗು ಹೋಗಿ ಕೂತ್ಕೋ. ಓ ಅಳಿ ಅಂದ್ರೆ ಬನ್ನಿ ಬನ್ನಿ, ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳಿ. ಬೇಗ ಬಡಿಸಿ ಏನ್ ನೋಡ್ಕೊಂಡು ನಿಂತ್ಕೊಂಡಿದ್ದೀರಾ? ಇನ್ನೇನು ಅಳಿಯಂದ್ರು ಬಂದು ಕೂತ್ಕೊಂಡ್ ಆಯ್ತಲ್ಲ. ನೋಡೋಣ ನೀವೆಷ್ಟ್ ತಿಂತೀರೋ ನಾನೆಷ್ಟ್ ತಿಂತೀನೋ ಅಂತ. ಹಾ ಬೇಗ 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 ಬಡ್ಸಪ್ಪ. ನಂಗೆ ಇನ್ನೂ 2 ಪೂರಿ ಹಾಕಿ. ಹಾ ಇದೇನು
ನೀನ್ ಹೇಳ್ತಿದ್ದೆ ಕಮ್ಮಿ ತಿನ್ಬೇಕು ಅಂತ, ಈಗ ನೋಡಿದ್ರೆ ನೀನ್ 2 ಪೂರಿ ಜಾಸ್ತಿ ಹಾಕಿ ಅಂತಿದ್ಯಾ. ನೋಡಿದ್ರ ಸತೀಶ್ ಅಣ್ಣ? ಸುನೀಲ್ ನೋಡಿಲಿ ತುಂಬಾ ಅನ್ಯಾಯ ಆಗ್ತಾ ಇದೆ. ಏನ್ ಅನ್ಯಾಯ? 2 ಪೂರಿ ಜಾಸ್ತಿ ಕೇಳಿದ ಅನ್ಯಾಯನಾ? ಅಯ್ಯೋ, ನಾನೆಲ್ಲಿ ಕುತ್ಕೊಳ್ಳಿ? ಸುಭಿ, ನಿನಗ್ ಹುಷಾರಿರ್ಲಿಲ್ಲ ಅಲ್ವಾ? ಈ ಊಟನ ನೀನ್ ತಿನ್ನೋ ಹಾಗಿಲ್ಲ. ನಾನ್ ನಿನ್ಗೆ ಪಥ್ಯದ ಅಡ್ಗೆ ಮಾಡ್ಸಿದೀನಿ. ಓ ಪ್ರಭಾ, ಏನಾಗಿದೆ ಅವನಿಗೆ? ಅವನಿಗೆ ಸ್ವಲ್ಪ ಹೊತ್ತಿನ ಮುಂಚೆ ಹೊಟ್ಟೆ ನೋವಾಗಿತ್ತು. ಹಾಗೆ ಹೊಟ್ಟೆ ನೋವು ಅಂತ ರೋಡಲ್ಲೇ ಕೂತ್ಕೊಂಡ್ಬಿಟ್ಟ. ಅದನ್ನ ನೋಡಿ ನಮಗ್ ತುಂಬಾನೇ ಭಯ ಆಗೋಯ್ತು. ಬಂದು ಅಮ್ಮನಿಗೆಲ್ಲ ಹೇಳಿದ್ವಿ. ಏನಾಯ್ತು ಸುಭಿ? ಶರತಣ್ಣ ಇಲ್ಲಿ ಕೇಳಿ. ಅನಂತಣ್ಣ ಮತ್ತೆ ಅವ್ರ ಜನರು ಇಲ್ಲೇ ಬಚ್ಚಿಟ್ಕೊಂಡಿದ್ರು. ಪೊಲೀಸರು ಕೂಡ ಇಲ್ಲೇ ಓಡಾಡ್ತಿದ್ರು. ನನ್ಗೆ ಹೊಟ್ಟೆ ನೋವು ಅಂತ ನಾಟಕ ಮಾಡಿದಾಗ ಪೊಲೀಸರು ಮತ್ತು ಜನರು ನನ್ ಕಡೆ ಗಮನ ಹರಿಸಿದಾಗ ಆ ಸಮಯದಲ್ಲಿ ಅನಂತಣ್ಣ ಮತ್ತೆ ಅವ್ರ ಜನರು ಓಡೋದ್ರು. ಅಮ್ಮ, ನಾನಿಲ್ಲಿ ಕುತ್ಕೊಳ್ಳೋ ಹಾಗಿಲ್ವಾ? ಇಲ್ಲ ಸುಭಿ, ನಿನ್ ರೂಮಿಗೆ ಹೋಗು, ನಿಂಗೆ ಅಲ್ಲೇ ಊಟ ತಂದ್ಕೊಡ್ತೀನಿ. ಆಯ್ತು. ಬೇಗ ಬೇಗ ಪೂರಿ ತಿನ್ನು, ಆರು ಹೋಗುತ್ತೆ. ತಿನ್ನಿ ತಿನ್ನಿ ತಿನ್ನಿ. ಅಮ್ಮ, ನಾನು ಆಮೇಲೆ ಊಟ ಮಾಡ್ತೀನಿ. ಏನಾಯ್ತು? ನೀನೇನು ತಿಂದೇ ಇಲ್ವಲ್ಲ ಶರತ್? ಅಮ್ಮ, ನನಗೀಗ ತಿನ್ನೋ ಮನ್ಸಿಲ್ಲ. ಏನಾಯ್ತು ಶರತ್? ಏನಾಯ್ತು ನಿಂಗೆ? ನಿನ್ಗೂ ಹುಷಾರಿಲ್ವಾ? ಹಾಗಾದ್ರೆ ನಿಮ್ಮಪ್ಪಂಗೆ ಹೇಳಿ ಡಾಕ್ಟರ್ನ ಕರ್ಸೋಣ. ನಾಳೆ ಮನೇಲಿ ಶಾಸ್ತ್ರ ಇದೆ. ಇಂಥ ಹೊತ್ನಲ್ಲಿ ನೀನ್ ಹುಷಾರ್ ತಪ್ಪಿದ್ರೆ ಕಷ್ಟ ಆಗತ್ತೆ. ಅಯ್ಯೋ ಇಲ್ಲ ಇಲ್ಲ, ಪ್ರಯಾಣ ಮಾಡ್ಕೊಂಡು ಅಷ್ಟು ದೂರದಿಂದ ಬಂದಿದಾರ ಅವರು. ನಿನ್ನೆ ಮದ್ವೆದ ಆಯಾಸ ಇರುತ್ತೆ, ಅದಕ್ಕೆ ತಿನ್ನೋ ಮನ್ಸಿಲ್ಲ ಅನ್ಸುತ್ತೆ. ನೀನು ಬಲವಂತ ಮಾಡ್ಬೇಡ, ಅವರು ಸ್ವಲ್ಪ ಸುಧಾರಿಸ್ಕೊಳ್ಳಿ. ನಾಳೆ ಬೆಳಿಗ್ಗೆ ಎಲ್ಲ ಸರಿ ಹೋಗುತ್ತೆ. ಶರತ್, ಹೋಗಪ್ಪ, ಹೋಗ್ ವಿಶ್ರಾಂತಿ ತಗೋ. ನಾನು ಎದ್ದೇಳ್ತಿದ್ದೀನಿ. ನೀವೆಲ್ಲ ತಿನ್ನಿ, ಯಾಕೆ ಸುಮ್ನೆ ಕೂತಿದ್ದೀರಾ? ಬಲ್ರಾಮ್, ಸುಭಿಗೆ ಊಟ ತೆಗ್ದಿಡು, ನಾನ್ ತಗೊಂಡ್ ಹೋಗ್ತೀನಿ. ಸಾವಿತ್ರಿ ಕಾಕಿ, ಹೇಳಿ ಶರತಣ್ಣ. ನನ್ಗೊಂದ್ ಕೆಲ್ಸ ಮಾಡ್ಕೊಡ್ತೀರಾ? ಯಾರಿಗೂ ಗೊತ್ತಾಗ್ದೇ ಇರೋ ಹಾಗೆ ಪೂರಿ ಮತ್ತೆ ಸಿಹಿನ ತಗೊಂಡ್ ಬನ್ನಿ. ನಾನು ಸುಭಿ ರೂಮಲ್ಲಿ ಇರ್ತೀನಿ, ಬೇಗ ಬನ್ನಿ. ತರ್ಬೇಕಾ? ಸರಿ ಆಯ್ತು, ನಾನು ಈಗ್ಲೇ ಹೋಗಿ ತಗೊಂಡ್ ಬರ್ತೀನಿ. ಯಾರಿಗೂ ಗೊತ್ತಾಗಲ್ಲ. ಸರಿ. ನೋಡಿದ್ಯಾ ಸುಭಿ, ದೇಶ ಪ್ರೇಮ ಅಂದ್ರೆ ಎಷ್ಟು ಕಷ್ಟ ಅಂತ. ಇಡೀ ರಾತ್ರಿ ಊಟ ಸಿಗ್ಲಿಲ್ಲ. ನೀನು ಅನಂತಣ್ಣಂಗ್ ಸಹಾಯ ಮಾಡೋ ಅಗತ್ಯ ಏನಿತ್ತು? ಸ್ವಲ್ಪ ಜನರಿಗೆ ಸಹಾಯ ಮಾಡಕ್ ಹೋಗಿ ನೋಡಿವಾಗ ನಿನಗೆ ಊಟ ಇಲ್ದೆ ಕೂತ್ಕೋಬೇಕಾಗ್ ಬಂತು. ಪರವಾಗಿಲ್ಲ ಬಿಡಿ ಶರತಣ್ಣ. ನನ್ನ ಹೊಟ್ಟೆ ನೋವಿನ ನಾಟಕದಿಂದ ಅನಂತಣ್ಣ ಮತ್ತೆ ಅವ್ರ ಜನರು ತಪ್ಪಿಸ್ಕೊಂಡು ಹೋದ್ರು. ಅದರಿಂದ ಏನ್ ಲಾಭ? ನಿನಗೇನು ತಿನ್ನಕ್ಕೆ ಸಿಗ್ಲಿಲ್ಲ. ಮನೆಯಲ್ಲಿ ಎಷ್ಟು ರುಚಿಯಾದ ಅಡಿಗೆ ಮಾಡಿದ್ದಾರೆ. ಶರತಣ್ಣ, ನೀವೇ ಹೇಳಿದ್ರಲ್ವಾ, ಯಾರ್ ದೇಶದ ಬಗ್ಗೆ ಯೋಚನೆ ಮಾಡ್ತಾರೋ ಅವರು ತನ್ನ ಬಗ್ಗೆ ಯೋಚನೆ ಮಾಡಲ್ಲ ಅಂತ. ಮತ್ತೆ ಅವರು ಲಾಭ ನಷ್ಟದ ಬಗ್ಗೆನೂ ಯೋಚನೆ ಮಾಡಲ್ಲ. ವೀರು ಕಾಕಂಗಾಗಿದ್ ನೆನ್ಪಿದ್ಯಾ? ಅವ್ರನ್ನ ಎಲ್ಲರ ಮುಂದೆ ಹೇಗೆ ಹೊಡೆದು ಸಾಯಿಸಿದ್ರು ಅಂತ ಗೊತ್ತಿದ್ಯಾ ಅಲ್ವಾ? ನಿಮಗ್ ಗೊತ್ತಾ, ಅನು ಚಿಕ್ಕಮ್ಮ ಕುದಿರಾಮಣ್ಣಂಗೆ ದಿನ ರೊಟ್ಟಿ ಮಾಡಿ ಕಳಿಸ್ತಾ ಇದ್ರು. ಜೈಲಲ್ಲಿ ತುಂಬಾ ಕಷ್ಟ, ಊಟ ಕೊಡಲ್ಲ ಅಂತ ಹೇಳ್ತಾ ಇದ್ರು. ಅವರು ನಿಮ್ಗಿಂತ ಏನು ತುಂಬಾ ದೊಡ್ಡವರಲ್ಲ ಶರತಣ್ಣ. ಆದ್ರೂ ಎಷ್ಟು ನೋವನ್ನ ಸಹಿಸ್ಕೊಂಡಿದ್ದಾರೆ. ಹಾಗಿದ್ಮೇಲೆ ನಂಗೆ ಹಸುವನ್ನ ಸಹಿಸ್ಕೊಳಕ್ಕಾಗಲ್ವಾ? ಶಭಾಷ್ ಸುಬಿ, ಶಭಾಷ್ ಶಭಾಷ್. ನಾನು ಇದೇ ಮಾತನ್ನ ನಿನ್ನಿಂದ ಕೇಳಬೇಕು ಅಂತಿದ್ದೆ. ನಿನ್ ಮನ್ಸನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಕ್ ಹೋಗ್ಬೇಡ. ಹೀಗೆ ಯಾವಾಗ್ಲೂ ಇರು.
ಎಲ್ರೂ ಅವ್ರವ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಆದ್ರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋರು ಕಡಿಮೆ. ಸರಿ ಆಯ್ತು, ಇವಾಗ ಅಳಕ್ ಹೋಗ್ಬೇಡ. ನೀನು ವ್ರತನೂ ಮಾಡ್ಬೇಕಾಗಿಲ್ಲ, ಸಪ್ಪೆ ಊಟನೂ ತಿನ್ಬೇಕಿಲ್ಲ. ಸಾವಿತ್ರಿ ಕಾಕಿ ಊಟ ತರ್ತಿದ್ದಾರೆ. ಎಲ್ಲಿದ್ದೀರಾ ಶರತಣ್ಣ? ತಗೊಳ್ಳಿ ಬಿಸಿ ಬಿಸಿಯಾದ ಪೂರಿ ತಂದಿದ್ದೀನಿ, ತಗೊಳ್ಳಿ. ಇದ್ರಲ್ಲಿ ಸಿಹಿ ಕೂಡ ಇದೆ. ಟೇಬಲ್ ಮೇಲೆ ಇಡ್ಬೇಡಿ, ಅಮ್ಮ ಅವ್ರಿಗೆ ಗೊತ್ತಾದ್ರೆ ಅಷ್ಟೇ ನನ್ ಕತೆ. ಮೆತ್ತಗ್ ಮಾತಾಡಿ, ಎಲ್ರೂ ಕೇಳಿಸ್ಕೊತಾರೆ. ನೀವು ಹೋಗಿ. ತಗೋ ಸುಭಿ, ಊಟ ಮಾಡು. ಇಲ್ಲ ಶರತಣ್ಣ, ನನಗ್ ಬೇಡ. ಹಠ ಮಾಡ್ಬೇಡ. ತಿನ್ನಲ್ವಾ ನೀನು? ಸರಿ, ಹಾಗಾದ್ರೆ ನಿನ್ನ ಅತ್ತಿಗೆ ಮುಂದೆ ನಿನ್ನ ಚೋಟು ಅಂತಾನೆ ಕರಿತೀನಿ ಬಿಡು. ಶರತಣ್ಣ, ಆ ಮಾಡು, ಆ ಮಾಡು. ಅತ್ತಿಗೆ ಗೊತ್ತಾ ಸುಬಿ ಹೆಸರು ಚೋಟು ಅಂತ? ನೋಡಿ ಈಗ. ನೀವ್ಯಾಕಿನ್ನು ಊಟ ಮಾಡಿಲ್ಲ? ನಾನ್ ತಿಂದಿಲ್ಲ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಇಷ್ಟ ಬೇಗ ಬಂದ್ಬಿಟ್ರಲ್ಲ, ಅದಕ್ಕೆ. ಹೌದಾ? ತುಂಬಾ ಜಾಣ ಅಲ್ವಾ ನೀನು? ನೀನ್ ತಿಂದೆ, ನಾನು ಹೇಗ್ ತಿನ್ಲಿ ಹೇಳು? ಅದಕ್ಕೆ ಇಬ್ರು ಒಟ್ಟಿಗೆ ತಿನ್ನೋಣ ಅಂತ ಊಟ ತರಿಸ್ದೆ. ತಗೋ, ತಿನ್ನು. ಸುಭಿ, ಏನಾಯ್ತು? ನೀನಿಲ್ಲಿ? ಹಸುವಿಲ್ಲ ಅಂತ ಹೇಳ್ತಿದ್ದೆ, ನೀನ್ ನೋಡಿದ್ರೆ ಪೂರಿ ಮತ್ತೆ ಸ್ವೀಟು. ನಾನ್ ಸುಭಿಗೆ ಊಟ ತಗೊಂಡು ಇಲ್ಲಿಗೆ ಬರ್ತಿದ್ದೀನಿ ಅಂತ ಹೇಳಿದ್ದೆ. ನನಗೇನ್ ಗೊತ್ತಿತ್ತು ನೀವ್ ಈಗ್ಲೇ ಬರ್ತೀರಾ, ನಾನು ಸಿಕ್ಕಾಕೊಳ್ತೀನಿ ಅಂತ. ಸಿಕ್ಕಾಕೊಳ್ಳೋ ಅಂತ ಕೆಲ್ಸ ನೀನೇನ್ ಮಾಡ್ದೆ? ಅವನಿಗೆ ಹುಷಾರಿಲ್ಲ ಅಂತ ಗೊತ್ತಿದ್ದೂನು ನೀನ್ ಅವನಿಗೆ ಇದನ್ನೆಲ್ಲ ತಿನ್ನಿಸ್ತಾ ಇದ್ಯಾ? ನಾನ್ ಬೇಡ ಅಂತ ಹೇಳಿದ್ಮೇಲೂ? ಸುಭಿಗೆ ಏನೂ ಆಗಿಲ್ಲ ಅಮ್ಮ. ಏನೂ ಆಗಿಲ್ವಾ? ಆದ್ರೆ ಸತೀಶ್ ಹೇಳ್ತಿದ್ದ ಸುಭಿಗೆ ಹೊಟ್ಟೆ ನೋವು ಅಂತ ಅವ್ನ್ ರೋಡಲ್ಲಿ ಕುತ್ಕೊಂಡು ಅಳ್ತಾ ಇದ್ನಂತೆ. ಅಮ್ಮ ಹಾಗೆ ಇರ್ಬೋದು. ಒಂದ್ ವೇಳೆ ಏನಾದ್ರೂ ಸುಭಿ ತಿಂದೇ ಇದ್ರೆ ನಾನ್ ಹೇಗ್ ತಿನ್ನಕ್ಕಾಗತ್ ಹೇಳಿ? ನಾನು ನಿನ್ನ ಅಮ್ಮ ಶರತ್. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಂಗೆ ಜಾಸ್ತಿ ಸಮಯ ಬೇಕಾಗೋದಿಲ್ಲ. ಆದ್ರೆ ನೀವ್ ನನ್ನಿಂದ ಏನೂ ಮುಚ್ಚಿಡ್ತಾ ಇದ್ದೀರಾ, ನನಗಿಷ್ಟಂತೂ ಅರ್ಥ ಆಗ್ತಿದೆ. ಸುಭಿಗೇನಾದ್ರೂ ಹೊಟ್ಟೆ ನೋವು ಇಲ್ದೇ ಇದ್ದಿದ್ರೆ ಅವನಿಗೆ ಊಟ ತರ್ತೀನಿ ಅಂತ ನಾನು ಹೇಳ್ದಾಗ ಅವನು ಊಟ ಬೇಡ ಅಂತ ಹೇಳ್ತಿದ್ದ. ಆದ್ರೆ ಅವನಿನ್ನೂ ಹೇಳಿಲ್ವಲ್ಲ. ಏನ್ ಮುಚ್ಚಿಡ್ತಿದ್ದೀರಾ ನನ್ನಿಂದ? ಶರತಣ್ಣಂದೇನೂ ತಪ್ಪಿಲ್ಲ ಅಮ್ಮ. ನಂಗೆ ಹೊಟ್ಟೆ ನೋವೇ ಇಲ್ಲ. ಶರತಣ್ಣನ ಕರ್ಕೊಂಡ್ ಬರ್ಬೇಕಾದ್ರೆ ಅಲ್ಲಿ ನಾನು ಅನಂತಣ್ಣ ಮತ್ತೆ ಅವ್ರ ಜನರನ್ನ ನೋಡ್ದೆ. ಪೊಲೀಸರು ಅಲ್ಲೇ ಇದ್ರು. ಅದಕ್ಕೆ ನಾನು ಹೊಟ್ಟೆ ನೋವು ಅಂತ ನಾಟಕ ಮಾಡ್ದೆ. ಆಗ ಎಲ್ರೂ ಗಮನ ನನ್ ಮೇಲೆ ಇತ್ತು. ಆಗ ಅನಂತಣ್ಣ ಅಲ್ಲಿಂದ ತಪ್ಪಿಸ್ಕೊಂಡ್ರು. ಅನಂತ್ ಕಟಕ್ನಲ್ಲಿದ್ದಾನ? ಅನುಪಮಾನು ಕಟಕ್ನಲ್ಲಿ ಇದ್ದಾಳ? ಅವಳು ಇಲ್ಲಿ ಇದ್ದಾಳೆ ಅನ್ನೋ ವಿಷಯ ನಿಮ್ಮಪ್ಪನಿಗೇನಾದ್ರೂ ಗೊತ್ತಾದ್ರೆ? ಅಪ್ಪಂಗೆ ವಿಷಯ ಗೊತ್ತಮ್ಮ. ನಿಮ್ಮಪ್ಪನಿಗೂ ಗೊತ್ತಾ? ನೌಕಾ ಘಾಟಲ್ಲಿ ಅನು ಚಿಕ್ಕಮ್ಮನ ಹತ್ರ ಅಪ್ಪ ಮಾತಾಡಿದ್ರು. ಅನು ಚಿಕ್ಕಮ್ಮ ಎಲ್ಲೋ ಹೋಗ್ತಾ ಇದ್ರು. ನೀವು ಇಲ್ಲಿ ಯಾರಾದ್ರೂ ಸಾಧು ಹೋಗಿದ್ದನ್ನು ನೋಡಿದ್ರ? ಸಾಧುನಾ? ನಿಮ್ಮಪ್ಪನಿಗೆ ಎಲ್ಲಾ ವಿಷಯ ಗೊತ್ತಿದ್ದೋನು ಅನುನ ಪೊಲೀಸ್ನವ್ರಿಗೆ ಹಿಡ್ಕೊಡ್ಲಿಲ್ವಾ? ಬೇಜಾರಾಗಿದೆ.
ನಿಮ್ಮಪ್ಪಂಗೆ ಬೇಜಾರಾಗಿದೆ. ಅವರು ಯಾವತ್ತೂ ಅನುಪಮನ ಪ್ರೋಮಿ ಮತ್ತೆ ಸರಳನ್ ತರಾನೇ ನೋಡ್ತಿದ್ರು. ಇಷ್ಟು ದೊಡ್ಡ ವಿಷಯನ ನನ್ನಿಂದ ಮುಚ್ಚಿಟ್ಟಿದ್ದೀರಲ್ಲ ನೀವಿಬ್ರು. ಇವಾಗ ಹೇಳ್ತಿದ್ದೀರಾ? ನಿಮ್ಮಪ್ಪನ ಹತ್ರ ಇನ್ನೂ ಏನು ಮಾತಾಡಿಲ್ಲ. ಇನ್ನೂ ಅವ್ರೇನ್ ಹೇಳ್ತಾರೋ ಗೊತ್ತಿಲ್ಲ. ಅನು ಧೈರ್ಯ ನೋಡಿ ನನಗೆ ಆಶ್ಚರ್ಯ ಆಗ್ತಿದೆ. ಭಯದಲ್ಲಿ ನಡುತ್ತಿದ್ದೀನಿ ನಾನು. ಹೀಗ್ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ದೇಶದ ಸೇವೆ, ದೇಶಕ್ಕೋಸ್ಕರ ಹೋರಾಡೋದು ನನಗೆ ಅರ್ಥ ಆಗೋದಿಲ್ಲ. ಯಾವ ಅಕ್ಕ ಭಾವ ಅವಳನ್ನ ಪ್ರೀತಿಯಿಂದ ಇರೋದಕ್ ಬಿಟ್ಟಿದ್ರು, ಅವ್ರ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡದೆ ಒಂದ್ ಪತ್ರ ಬರೆದು ಮನೆ ಬಿಟ್ಟು ಹೊರಟು ಹೋದ್ಲು. ಅನ್ಯಾಯ ಮಾಡಿದ್ಲು ಅವಳು. ನಮ್ಮೆಲ್ಲರ ಹತ್ರ ಸುಳ್ಳು ಹೇಳಿದ್ಲು. ನಾನು ಸುಳ್ಳು ಹೇಳ್ದೆ ಅಮ್ಮ. ನೀನ್ ತಪ್ಪು ಮಾಡ್ದೆ. ನೀನು ತಪ್ಪು ಮಾಡ್ದೆ ಸುಭಿ. ಇನ್ಯಾವತ್ಗೂ ಹಾಗೆ ಮಾಡ್ಬೇಡ. ನನ್ನ ಮಕ್ಕಳ ಮೇಲೆ ಇನ್ನೊಬ್ರು ಬೆರಳು ಮಾಡಿ ತೋರ್ಸೋದು ನನಗಿಷ್ಟ ಆಗೋದಿಲ್ಲ, ಗೊತ್ತಾಯ್ತಾ? ಅಮ್ಮ 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 ಕೋಪಿಸ್ಕೊಂಡಿದ್ದಾರೆ ಅನ್ಸುತ್ತೆ. ತುಂಬಾ ನೋವಾಗ್ತಾ ಇದೆ. ಸುಭಿ, ನಾವು ಅಮ್ಮನ ಮನ್ಸಿಗೆ ತುಂಬಾ ನೋವು ಕೊಟ್ಟಿದ್ದೀವಿ ಸುಭಿ. ಅಮ್ಮ ಅಪ್ಪಂಗೆ ಏನು ಉತ್ತರ ಕೊಡ್ತಾರೆ ಹೇಳು? ನಿಮಗ್ ಸರಿ ಅನ್ಸಿದ್ರೆ ನನ್ನನ್ನ ಪೊಲೀಸರಿಗೆ ಹಿಡಿದುಕೊಡಿ. ಆದ್ರೆ ನನಗ್ ಗೊತ್ತಿದೆ, ನೀವು ದೇಶನ ತುಂಬಾ ಪ್ರೀತಿ ಮಾಡ್ತೀರಾ ಅಂತ. ಅನ್ಯಾಯದ ವಿರುದ್ಧ ಎದ್ದು ನಿಲ್ಲೋ ಶಕ್ತಿ ನಿಮಗಿದೆ. ಯಾವ ಬ್ರಿಟಿಷರು ಈ ದೇಶದ ಜನರ ಅಧಿಕಾರನ ಕಿತ್ಕೊಂಡಿದ್ದಾರೋ ನಾನು ಅವ್ರ ವಿರುದ್ಧ ನಿಂತಿದ್ದೀನಿ. ಎಲ್ರು ಊಟ ಮಾಡಿದ್ರ ಪ್ರಭಾ? ಸೊಸೆಂದಿರೆಲ್ಲ ಮಲ್ಕೊಂಡ್ರ? ಶಾಸ್ತ್ರ ತಯಾರಿ ಎಲ್ಲ ಮುಗಿತೇನು? ಹಾ. ಪ್ರಭಾ, ಅದು ನಿನ್ನ ಹತ್ರ ಷರತ್ತು ಏನಾದ್ರೂ ಹೇಳಿದ್ನಾ? ಅಂದ್ರೆ ಕೋಲ್ಕತ್ತಾದಿಂದ ವಾಪಸ್ ಬರ್ಬೇಕಾದ್ರೆ ಅದ್ ಘಟನೆ ಬಗ್ಗೆ ಏನಾದ್ರೂ ಹೇಳಿದ್ನಾ? ಹಾ, ಹೇಳ್ದ. ನೀವೇನಾದ್ರೂ ಹೇಳ್ಬೇಕು ಅಂತಿದ್ರೆ ಅದನ್ನ ಹೇಳಿ. ನಾನು ಎಲ್ಲಾ ವಿಷಯನೂ ಕೇಳ್ತೀನಿ. ಯಾಕೆಂದ್ರೆ ನನ್ನ ಹತ್ರ ಹೇಳೋದಕ್ಕೇನೂ ಇಲ್ಲ. ಮೊದ್ಲು ಶರತ್ ನನ್ನ ಹತ್ರ ಎಲ್ಲಾ ವಿಷಯನೂ ಹೇಳ್ತಿದ್ದ. ಮದ್ವೆ ಗಲಾಟೆಯಲ್ಲಿ ಅವನೇನೂ ಹೇಳಿಲ್ಲ. ನಿಜ ಏನಂದ್ರೆ ನನಗೆ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ. ಪ್ರೋಮಿ ಯಾವಾಗ್ಲೂ ಹೇಳ್ತಿದ್ಲು, ಆದ್ರೆ ನಾನ್ ನಂಬ್ತಿರ್ಲಿಲ್ಲ. ಅನು ನನ್ ತಂಗಿ. ನಾನೇ ಅವಳನ್ನ ನಮ್ ಮನೇಲಿ ಇರ್ಲಿ ಅಂತ ನಿಮ್ ಹತ್ರ ಬಂದು ಹೇಳಿದ್ದು. ಆದ್ರೆ ಅವಳು ನಿಮ್ ಮಾತಿಗೆ ವಿರುದ್ಧ ಹೋಗಿ ಇಂಥ ಕೆಲಸ ಎಲ್ಲ ಮಾಡಿದಾಳೆ. ಇಲ್ಲ ಇಲ್ಲ ಪ್ರಭಾ, ನಾನು ಅದ್ನೇನು ಯೋಚನೆ ಮಾಡ್ತಿಲ್ಲ. ಏನು ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ಅನು ಇದನ್ನೆಲ್ಲ ಮಾಡೋಕೆ ಹೇಗೆ ಸಾಧ್ಯ ಆಯ್ತು ಅಂತ. ನಾವು ಅವಳನ್ನ ತಡೆಯೋಕ್ಕೂ ಆಗ್ಲಿಲ್ಲ. ಅವಳು ಯಾಕೆ ಹೀಗೆ ಮಾಡಿ? ನೋಡ್ ಪ್ರಭಾ, ಯಾರು ಸ್ವದೇಶಿ ಆಂದೋಲನದಲ್ಲಿ ಸೇರಿರ್ತಾರೋ
ಅವರಿಗೆ ದೇಶನೇ ಎಲ್ಲ. ನಾವು ಮಾಡೋದೇ ಸರಿ, ನಾವು ಹೇಳೋದೇ ಸರಿ, ನಾವು ಇದನ್ನೆಲ್ಲ ದೇಶಕ್ಕೋಸ್ಕರ ಮಾಡ್ತಾ ಇದೀವಿ ಅನ್ಕೋತಾರೆ ಪ್ರಭಾ. ಅನೂನು ಅಷ್ಟೇ ದೇಶ ಪ್ರೇಮದಲ್ಲಿ ಇದನ್ನೆಲ್ಲ ಮಾಡ್ತಿದ್ದಾಳೆ. ಅವಳು ನಂಗಲ್ಲಿ ಹೇಳಿದ್ಲು, ಬೇಕಿದ್ರೆ ನನ್ನನ್ನ ಪೊಲೀಸ್ನವ್ರಿಗೆ ನೀವು ಹಿಡ್ಕೊಡಿ ಅಂತ. ಆದ್ರೆ ನನಗೆ ಹಾಗೆ ಮಾಡೋಕ್ಕಾಗ್ಲಿಲ್ಲ. ಯಾಕೆ ಗೊತ್ತಾ, ಅವಳಿಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇಲ್ಲ, ದೇಶಕ್ಕೋಸ್ಕರ ಈ ಕೆಲಸನ ಮಾಡ್ತಾ ಇದ್ದಾಳೆ. ಆದ್ರೆ ಅವಳು ಮಾಡಿದ್ದು ಸರಿ ಅಂತ ನಾನು ಎಲ್ಲೂ ಹೇಳ್ತಿಲ್ಲ. ಯಾಕಂದ್ರೆ ಮನೆಯವ್ರನ್ನೆಲ್ಲ ಬಿಟ್ಟು ಅವಳು ಈ ತರ ಮಾಡ್ತಿರೋದು ತಪ್ಪಲ್ವಾ? ನಾನೀಗ ಚಿಕ್ಕಪ್ಪ ಚಿಕ್ಕಮ್ಮ ಕೇಳಿದ್ರೆ ಏನಂತ ಉತ್ತರ ಕೊಡ್ಲಿ? ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಅನು ಮತ್ತೆ ರೌನುನ ನಮ್ಮ ಮನೇಲಿ ಬಿಟ್ಟಿದ್ದಾರೆ. ಸರಿ, ನೀನೊಂದು ಕೆಲಸ ಮಾಡು ಪ್ರಭಾ. ಈ ಮದುವೆ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ನೀನ್ ಚಿಕ್ಕಪ್ಪನ ಇಲ್ಲಿಗೆ ಬರೋದಕ್ಕೆ ಹೇಳು. ಯಾಕಂದ್ರೆ ಅವರಿಗೆ ಈ ವಿಷಯಗಳನ್ನೆಲ್ಲ ನಾವು ಹೇಳಲೇಬೇಕಾಗತ್ತೆ. ಪ್ರಭಾ, ಇದು ನಮ್ ಜವಾಬ್ದಾರಿ ಆಗತ್ತೆ ಅವರಿಗೆಲ್ಲ ವಿಷಯನ ತಿಳಿಸೋದು. ಇಷ್ಟು ದಿನ ಆದ್ಮೇಲೆ ಅವರಿಗೆ ಬ್ರಿಟಿಷರ ಹತ್ರ ಒಂದು ಕೆಲಸ ಸಿಕ್ಕಿದೆ. ಅದು ಬ್ರಿಟಿಷರ ಒಂದು ದೊಡ್ಡ ಕಂಪನಿ. ಈ ವಿಷಯ ಬ್ರಿಟಿಷ್ನವರಿಗೆ ಗೊತ್ತಾದ್ರೆ ಏನಾಗತ್ತಂತ ಗೊತ್ತಾ? ಬೇರೆ ದಾರಿ ಇಲ್ಲ. ಚಿಕ್ಕಪ್ಪಂಗೆ ಈ ವಿಷಯಗಳನ್ನೆಲ್ಲ ಹೇಳಿ ಅವ್ರನ್ನ ಸಮಾಧಾನ ಮಾಡಬೇಕು. ಯಾಕಂದ್ರೆ ರೋನ್ ಇನ್ನು ಚಿಕ್ಕವನು. ಅಪ್ಪಿತಪ್ಪಿ ಏನಾದ್ರೂ ಬ್ರಿಟಿಷ್ ಪೊಲೀಸ್ ಕೈಗೆ ಅನು ಸಿಕ್ಕಾಕೊಂಡ್ರೆ ಗತಿ ಏನಾಗ್ಬೋದು ಗೊತ್ತಾ ನಿಂಗೆ? ಹೆಣ್ಣು ಅಂತ ಅವ್ರು ಸುಮ್ಮನೆ ಬಿಟ್ಬಿಡ್ತಾರ? ಖಂಡಿತ ಬಿಡಲ್ಲ. ಅವಳಿಗೇನು ಅಪಾಯ ಆಗ್ದಿರೋ ಹಾಗೆ ಅವಳು ಜೈಲ್ ಹೋಗೋದ್ರಿಂದ ತಪ್ಪಿಸಬಹುದು ನಾವು. ಆದ್ರೆ ಅದಕ್ಕೂ ಈಗ ಸಮಯ ಇಲ್ವಲ್ಲ. ಅನುಗೋಸ್ಕರ ಏನು ಮಾಡೋಕ್ಕಾಗ್ಲಿಲ್ಲ ಆದ್ರೆ ನೀವೊಂದ್ಸಲ ಶರತ್ ಹತ್ರ ಮಾತಾಡ್ತೀರಾ? ಶರತ್ ಹತ್ರನಾ? ಈಗೇನ್ ಮಾಡ್ದ ಅವನು? ಅವನ್ ಬಗ್ಗೆನೇ ನಂಗೆ ತುಂಬಾ ಯೋಚನೆ ಆಗಿದೆ. ಯಾವಾಗ ನೋಡಿದ್ರು ಸ್ವದೇಶಿ ಸ್ವದೇಶಿ ಅನ್ಕೊಂಡು ತಿರ್ಗಾಡ್ತಿರ್ತಾನ ಅವನು. ಮನೇಲಿ ನೋಡಿದ್ರೆ ದೊಡ್ಡ ಅಳಿಯಂದ್ರ ಜೊತೆ ವಾದ ಮಾಡಿದಾನೆ. ಸತೀಶ್ ಅವರನ್ನ ಸಂಭಾಳಿಸಿದಾನೆ. ಅವನಿಗೆ ಯಾಕೆ ಸ್ವದೇಶಿ ಅನ್ನೋ ಭೂತ ಹಿಡ್ಕೊಂಡಿದ್ಯೋ ನನಗಂತೂ ಅರ್ಥನೇ ಆಗ್ತಿಲ್ಲ. ಅವನಿಗೀಗ ಮದ್ವೆ ಆಗಿದೆ, ಮನೆಗೆ ಸೊಸೆನೂ ಬಂದಿದ್ದಾಳೆ. ಅದೆಲ್ಲ ಇರ್ಲಿ ಬಿಡು ಪ್ರಭಾ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಸಮಯ ಆಯ್ತು, ಹೋಗಿ ಮಲ್ಕೋ. ನಾಳೆ ಇನ್ನೂ ತುಂಬಾ ಕೆಲಸ ಇರುತ್ತೆ. ಮದ್ವೆ ಮನೆ ಇದು. ಎಲ್ಲರೂ ಅವ್ರವ್ರ ಕೈಲಾದ ಕೆಲಸ ಮಾಡ್ತಾರೆ. ಆದ್ರೆ ಮುಖ್ಯವಾದ ಜವಾಬ್ದಾರಿ ಇರೋದು ನಿನ್ನ ಹೆಗ್ಲಿ ಮೇಲೆ ತಾನೆ. ಸರಿ, ಅನುಪಮ ಜೊತೆನೆ ಸುಭಿ ತುಂಬಾ ಸಮಯ ಕಳೀತಿದ್ದ. ಅವರಿಬ್ರು ತುಂಬಾ ಮಾತಾಡ್ತಿದ್ರು. ಅವ್ರ ಮಾತುಗಳನ್ನೆಲ್ಲ ಕೇಳಿ ಸುಭಿ ಇದನ್ನೇ ಆದರ್ಶವಾಗಿ ತಗೊಳ್ಳೋದಿಲ್ವಾ? ಅವನು ಹೀಗೆಲ್ಲ ಮಾಡಲ್ಲ ತಾನೆ? ಏನ್ ಹೇಳ್ತಿದ್ಯಾ ನೀನ್ ಪ್ರಭಾ? ಸುಭಾಷ್ ಬಗ್ಗೆ ನನಗೆ ಸಾಕಷ್ಟು ಕನ್ಸುಗಳಿವೆ. ಯಾರು? ಯಾರು? ಯಾರಲ್ಲಿ? ವಿಭಾ? ಏನಾಯ್ತು ವಿಭಾ? ಏನಾಯ್ತು? ಏನಾಯ್ತು? ಏನಿದು? ನಿನ್ ಕಾಲಿಗೆ ಏಟಾಗಿದೆ? ಇಲ್ಲ ಇಲ್ಲ, ನನಗೇನೂ ಆಗಿಲ್ಲ. ಏನು ಆಗಿಲ್ಲ ಅಂತಿದ್ಯಾ? ಆ ಹೂವಿನ ವಾಸ್ ಏನಾದ್ರೂ ನಿನ್ ಕಾಲ್ ಮೇಲೆ ಬಿತ್ತ? ಹ? ಎದ್ದೇಳು ಎದ್ದೇಳು, ಹೋಗೋಣ, ಎದ್ದೇಳು. ಇವತ್ತು ಅಮಾವಾಸ್ಯೆ ರಾತ್ರಿ, ನೀವ್ ನನ್ನ ನೋಡೋ ಹಾಗಿಲ್ಲ. ಈ ಆಚಾರ ವಿಚಾರನೆಲ್ಲ ನಂಬ್ತೀಯ? ದೊಡ್ಡೋರ್ ಹೇಳಿದ್ದಾರಲ್ಲ. ನಿನ್ ಕಾಲಿಗೆ ಏಟಾಗಿರೋದು ಅವ್ರಿಗೆಲ್ಲ ಗೊತ್ತಿಲ್ಲ. ಸರಿ ಎದ್ದೇಳು, ನಾನು ಎಲ್ರನ್ನೂ ಕರಿತೀನಿ. ಎದ್ದೇಳು, ಹೋಗೋಣ. ಬೇಡ ಬೇಡ, ನಾನೇ ಹೋಗ್ತೀನಿ. ನಾನು ಹೋಗ್ತೀನಿ. ನಿಧಾನ ನಿಧಾನ. ನಡಿ, ಒಳಗೆ ಹೋಗೋಣ ಬಾ. ನಿಧಾನ ನಿಧಾನ ನಿಧಾನ.
ಒಳಗ್ ಬಾ, ಹುಷಾರಾಗ್ ಬಾ, ನಿಧಾನ ನಿಧಾನ. ಕೂತ್ಕೋ ಬಾ. ನನಗೇನು ತೊಂದರೆ ಇಲ್ಲ, ಬೇಡಿ. ಮೊದಲು ಕೂತ್ಕೋ, ಹುಷಾರಾಗಿ ಕೂತ್ಕೋ. ನೀನ್ ನಮ್ಮ ಮನೆಗ್ ಬಂದಿದ್ದ ದಿನಾನೇ ನಿನಗೆ ಏಟಾದ್ರೆ ನನಗೆ ಸಂತೋಷ ಆಗತ್ತಾ ಹೇಳು ವಿಭಾ? ಏನಾಯ್ತು ಶರತಣ್ಣ? ನಿಮ್ಮ ಅತ್ಗೆ ಕಾಲಿಗೆ ಏಟಾಗಿದೆ ಸುಬಿ. ಕಾಲಿಗೇಟಾಗಿದ್ಯಾ? ಅಯ್ಯೋ, ರಕ್ತ ಬರ್ತಾ ಇದೆ. ಹೇಗೇಟಾಯ್ತು ಅದ್ಗೆ? ಅದು ಹೊರಗಡೆ ಫ್ಲವರ್ ವಾಸ್ ಇತ್ತಲ್ಲ. ಸುಬಿ, ನಿನ್ ರೂಮಲ್ಲಿ ಔಷಧಿ ಇದೆಯಲ್ಲ? ಹಾ ಇದೆ. ತಗೊಂಡ್ ಬಾ ಅದನ್ನ. ಈಗ್ಲೇ ತರ್ತೀನಿ. ಎಲ್ಲಿ ಕಾಲ್ ಅಯ್ಯೋ, ತೋರ್ಸು. ಏನ್ ಮಾಡ್ತಿದ್ದೀರಾ ನೀವು? ಬೇಡ ಬೇಡ, ನನ್ ಕಾಲ್ ಮುಟ್ಬೇಡಿ. ಯಾವ ಕಾಲಲ್ಲಿ ಮನುಷ್ಯ ನಿಂತ್ಕೊಂಡು ಓಡಾಡ್ತಾನೋ ಅದನ್ ಮುಟ್ಟೋದ್ರಲ್ಲಿ ಏನ್ ತಪ್ಪಿದೆ? ಎಲ್ಲಿ? ನೀವ್ ಬಿಡಿ, ನನಗ್ ಕೊಡಿ. ಸುಮ್ನೆ ಇರು ವಿಭಾ.